ಭಾಳ ಜನರಿಗೆ ಇರಲಿ, ಭಾಳ ಜನರ ಮನಸ್ಸಿನಾಗ ಸಂಶಯ ಒಂದೊಂದು ಥರ ಅದಾವ. ಜಡ್ ಆಗ್ಯದ ಅಂತ ಹೇಳ್ಯಾರ, ಏನೇನೋ ಆಗ್ಯದ ಅಂತ ಹೇಳ್ಕೊಂಡಾರ. ತಮ್ಮ ಬಲ ಪಡ್ಕೊಳ್ಳಿ, ನಂದೇನು ತಕರಾರಿಲ್ಲ. ಪಕ್ಷದವ್ರು ಯಾವ ನಿರ್ಣಯ ಮಾಡ್ತಾರ ಅದಕ್ಕೆ ನಾನು ಬದ್ಧ ಇರ್ತೀನಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಪತ್ರಿಕೆ ಮಿತ್ರಗಳು ಕೂಡ ಟಿ ವಿನಲ್ಲಿ ನನಗೆ ಭಾಳ ಇಷ್ಟು ನಾಚಿಕೆ ಬತ್ತು. ನನಗೆ ಮೊನ್ನೆ ಒಬ್ಬ ವ್ಯಕ್ತಿ ರಮೇಶ್ ಜಿಗಜಿಣಗಿ ಅವರು ಲಿಂಗಾಯತ ವಿರೋಧಿ ಅಂತಕ್ಕಂಥ ಭಾಷಾ ಉಪಯೋಗ ಮಾಡ್ಯಾರಲ್ಲ, ಅವ್ರ ನಾಲ್ಗೆ ಕತ್ತರಿಸ್ಬೇಕು, ದೇವ್ರು ಅವ್ರ ನಾಲ್ಗೆ ಕತ್ತರಿಸ್ಬೇಕು. ನೋಡ್ರಿ, ನನ್ನ ಜೀವನದೊಳಗೆ ನನಗೆ ಜಾತಿ ಅನ್ನೋದು ಗೊತ್ತಿಲ್ಲ. ಆ ಜಾತಿ ಅನ್ನೋದು ಗೊತ್ತಿಲ್ಲ ಅನ್ನೋದೇ ಕಾರಣಕ್ಕೆ ಇವತ್ತು ಸುಮಾರು 45-50 ವರ್ಷಗಳ ಕಾಲ ನನಗೆ ಜನ ಓಟ್ ಹಾಕ್ಯಾರ. ಇಲ್ಲಿ ಬಿಟ್ಟು ಹೋಗಿ ನಾ ಚಿಕ್ಕೋಡಿಗೆ ಹೋದ್ರು ಕೂಡ ಅಲ್ಲಿ ಜನ ನನಗೆ ಓಟ್ ಹಾಕ್ಯಾರ. ನಾನು ಒಂದು ವೇಳೆ ಆ ಲಿಂಗಾಯತರಿಗೆ ವಿರೋಧ ಆಗಿದ್ದು, ದಲಿತರನ್ನ ನಾನು ಕೊಳ್ಳಿ ಕಟ್ಕೊಂಡಿದ್ರೆ ಇವತ್ತಿಗೂ ಈ ಸ್ಥಾನದಲ್ಲಿ ನಾನು ಇರ್ತಿದ್ದಿಲ್ಲ ಅನ್ನತಕ್ಕಂಥ ಮಾತುವನ್ನು ಬಹಳ ಸ್ಪಷ್ಟವಾಗಿ ಹೇಳಿ ಸಮಾಜಕ್ಕೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಒಬ್ಬ ವ್ಯಕ್ತಿ ಒಂದು ಸಮಾಜದಿಂದ ಯಾವುದೂ ರಾಜಕಾರಣ ಆಗೋದಿಲ್ಲ. ಎಲ್ಲ ಜನರನ್ನ ಕಟ್ಕೊಂಡು ಹೋದರೆ ಮಾತ್ರ ಇದು ರಾಜಕಾರಣ ಆಗ್ತದ ಅಂತಕ್ಕಂಥದ್ದು ನಾನು ಬಹಳ ಸತ್ಯ, ನನ್ನ ಅನುಭವ ಇದು. ನಾನು ಮುಂದಿನ ದಿನಮಾನಗಳಲ್ಲಿಯೂ ಕೂಡ ನಾನು ರಿಟೈರ್ ಆಗುವುದರಲ್ಲಿ ಸಮಾಜಕ್ಕೆ ಒಂದು ಘೋಷಣೆಯನ್ನು ಕೊಡ್ತೀನಿ. ಯಾವಾಗ ಕೊಡಬೇಕು ಕೊಡ್ತೀನಿ. ಒಬ್ಬ ದಲಿತ ಮನುಷ್ಯ ಈ ಮುಂದುವರೆದ ಸಮಾಜಗಳ ಜೊತೆ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥ ಒಂದು ಸಂದೇಶವನ್ನ ಮುಂದಿನ ನನ್ನ ಪೀಳಿಗೆಗೆ ಕೊಡ್ತೀನಿ ಅಂತಕ್ಕಂಥ ಮಾತವನ್ನು ಹೇಳಿ, ನನಗೆ ಎಷ್ಟು ಸಂತೋಷ ಆಗದ ಅಂದ್ರೆ ಅದು ದೇವ್ರಿಗೆ ಗೊತ್ತದ. ಆದ್ರೆ ಬಹಳ ಜನ ನನ್ನ ಪ್ರಶ್ನೆ ಮಾಡ್ಯಾರ, ನೀವೇನ್ರಿ ನೀವು ಲೋಕಸಭಾ ಸದಸ್ಯರಾಗಿ 20 ವರ್ಷ ಆಗ್ಲಕ್ ಬತ್ತು, ಒಂದು ಪ್ರಶ್ನೆ ಕೇಳಿಲ್ಲ ಅಂತ ನನ್ನ ಪ್ರಶ್ನೆ ಮಾಡ್ತಾರ. ಪತ್ರಿಕೆಯವರು ಮಾಡ್ತಾರ, ಜನನೂ ಮಾಡ್ತಾರ. ನಾನು ಬರೆದ ಪತ್ರಗಳಿಗೆ ನನ್ನ ಸರ್ಕಾರ ಇದ್ದಾಗ ಒಂದು ಪತ್ರಗಳಿಗೂ ಕೂಡ ನೆಗೆಟಿವ್ ಆಗಿ ಬರೆದಿಲ್ಲಪ್ಪ, ಕೇಳುವ ಅವಶ್ಯಕತೆ ಎಲ್ಲಿ ಬರ್ತದ ಅಂತಕ್ಕಂಥ ಮಾತವನ್ನ ನಾ ಹೇಳಿದ್ದೀನಿ. ಇವತ್ತು ನೋಡ್ರಿ, ನೀವೇ ನಮ್ಮ ಬಿಜಾಪುರಕ್ಕೆ ಇವತ್ತು ಎಷ್ಟು ಟ್ರೈನ್ ಬರ್ತಾವ್ರಿ ಈ ರೈಲ್ವೆ ಸ್ಟೇಷನ್ ಮೇಲೆ ನಿಮ್ಗೆ ಗೊತ್ತದ? ಸುಮಾರು 21ರಿಂದ 24 ಟ್ರೈನ್ಗಳು ಈ ಸ್ಟೇಷನ್ ಮೇಲೆ ಡೈಲಿ ಬಂದು ಹೋಗ್ತಾವಪ್ಪ. ಆಮೇಲೆ ಇದು ಯಾವಾದ್ರೆ ಡಬಲ್ ರೈಲ್ವೆ ಹಳಿ ಆಗ್ಬೇಕಂತ ಕೇಳಿದ್ರ, ಅಥವಾ ಏನು ಗೂಡ್ಶೆಡ್ ಆಗ್ಬೇಕು ಬಿಜಾಪುರಕ್ಕೆ ಅಂತ ಕೇಳಿದ್ರ, ಅಥವಾ ಇಲ್ಲಿ ಪಿಟ್ಲೇನ್ ಆಗ್ಬೇಕಂತ ಕೇಳಿದ್ರ, ಅಥವಾ ಇಲ್ಲಿ ಇದು ಬ್ರಿಟಿಷರ ಕಾಲಕ್ಕೆ ಕಟ್ಟಡ ಅದ, ಇದು ಹೊಸದು ಕಟ್ಟ್ರಿ ಅಂತ ಕೇಳಿದ್ರೆ ಯಾರು ಕೇಳಿರ್ಲಿಲ್ಲ. ಅದು ನಮ್ಮ ಪ್ರಧಾನ ಮಂತ್ರಿಗಳು ಎಲ್ಲಾ ಯೋಚನೆ ಮಾಡಿ ಆ ಮನುಷ್ಯನಿಗೆ ನೋಡ್ರಿ ಬಹಳ ಸಲ ನಾ ಹೇಳ್ತೀನಿ, ಆ ಮನುಷ್ಯನಿಗೆ ಯಾವುದು ಅವನಿಗೆ ಯೋಚನೆ ಇಲ್ಲ. ಆ ಪ್ರಧಾನ ಮಂತ್ರಿಗಳಿಗೆ ಅವ್ರಿಗೆ ಯೋಚನೆ ಇರೋದೇನಪ್ಪ ಅಂತಂದ್ರೆ ಈ ದೇಶದ ಚಿಂತನೆ, ದೇಶದ ಅಭಿವೃದ್ಧಿ, ದೇಶಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡತಕ್ಕಂಥ ಮನುಷ್ಯ ಯಾರೇ ಇಲ್ಲಿ ಇದ್ದಿದ್ರೆ ನಮ್ಮ ದೇಶದಲ್ಲಿ ಅದ ನರೇಂದ್ರ ಮೋದಿ ಅವರು ಅಂತಕ್ಕಂಥ ಮಾತವನ್ನು ಹೇಳಿ ಈ ಅಭಿವೃದ್ಧಿ ಕೆಲಸಗಳನ್ನ ಬಿಡಿ, ದೇವರ ಸಲುವಾಗಿ, ದೇವರ ಜನರ ಭಕ್ತಿಯ ಇನ್ನಿಷ್ಟು ಬೆಳಿಲಿ ಅನ್ನತಕ್ಕಂಥ ಕಾರಣಕ್ಕಾಗಿ ಇವತ್ತು ದೇಶದಲ್ಲಿರ್ತಕ್ಕಂಥ ರಾಮ ಮಂದಿರ ಎಷ್ಟು ವರ್ಷ, ಅದು 150 ವರ್ಷಗಳ ಕಾಲದ ಒಂದು ಹಿಂದಿನ ರಾಮ ಮಂದಿರವನ್ನ ಕಟ್ಟಿಸ್ತಕ್ಕಂಥ ಪ್ರಯಾಸ ಯಾರೂ ಮಾಡ್ಲಿಕ್ಕಾಗಲಿಲ್ಲ. 75 ವರ್ಷ ಈ ದೇಶವನ್ನ ನಡೆಸ್ಕೊಂಡು ಬಂದಿರತಕ್ಕಂಥ ಕಾಂಗ್ರೆಸ್ ಮಿತ್ರರು ಯಾರೂ ಕೂಡ ಅದಕ್ಕೆ ಕೈ ಹಾಕಲಿಲ್ಲ. ಅದು ಯಾಕೆ ಕೈ ಹಾಕಲಿಲ್ಲ ಅದು ನಿಮ್ಮೆಲ್ಲರಿಗೆ ಗೊತ್ತದ. ಆದ್ರೆ ಅಂಥದೆಲ್ಲವೂ ಕೂಡ ಜನರ ಮನಸ್ಸನ್ನ ಒಲಿಸಿ, ಆ ಸಮುದಾಯಗಳ ಮನಸ್ಸನ್ನ ಒಲಿಸಿ ಇವತ್ತು ದೇಶದ ಜನರಿಗೆ ಒಂದು ಅಯೋಧ್ಯೆಯಲ್ಲಿ ನಮ್ಮ ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಜಗತ್ತಿನ ಜನರಿಗೆ ಒಂದು ನಿದರ್ಶನ ಆಗಲಿ ಅನ್ನತಕ್ಕಂಥ ಉದ್ದೇಶವನ್ನ ಇಟ್ಟುಕೊಂಡು ಇವತ್ತು ರಾಮ ಮಂದಿರವನ್ನ ಮಾಡುವುದರ ಜೊತೆಗೆ ಇಡೀ ದೇಶದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡ್ಯಾರ. ನೀವೇ ನೋಡಿದಿರಿ, ಬಿಜಾಪುರದಲ್ಲಿ ಒಂದು ನ್ಯಾಷನಲ್ ಹೈವೇ ಇರಲಿಲ್ಲಪ್ಪ, ಒಂದೇ ಒಂದು ಇತ್ತು, ಅದು ಅರ್ಧಮರ್ಧ ಬಂದ ಅಲ್ಲಿ ಆ ಶೋಭಾ ಏನು ಶೋರೂಮ್ ಅದ ಅಲ್ಲಿಗೆ ನಿಂದಿರಿಸಿದಾರೆ ಅರ್ಧಮರ್ಧ ಮಾಡಿ. ನಾನು ಚಿಕ್ಕೋಡಿಯಿಂದ ಬಂದ ಮೇಲೆ ಅಪ್ ಟು ಬಿಜಾಪುರದಿಂದ ಸೋಲಾಪುರವರೆಗೂ ಕೂಡ ಡಬಲ್ ಒಂದು ನ್ಯಾಷನಲ್ ಹೈವೇ ಮಾಡತಕ್ಕಂಥ ಕೆಲಸ ಹಿಡ್ಕೊಂಡು ಇವತ್ತು ಬಿಜಾಪುರಕ್ಕೆ 7 ನ್ಯಾಷನಲ್ ಹೈವೇ ಮಾಡತಕ್ಕಂಥ ಪ್ರಯಾಸ ನಮ್ಮ ಪ್ರಧಾನ ಮಂತ್ರಿಗಳು ನನ್ನ ವತಿಯಿಂದ ಮಾಡಿದ್ದಾರೆ ಅಂತಕ್ಕಂಥ ಮಾತವನ್ನ ಅತ್ಯಂತ ಸಂತೋಷದಿಂದ ನಾನು ಹೇಳಿ ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ನಾ ಪಕ್ಷದ ಕಾರ್ಯಕರ್ತರಿಗೆ ವಿನಂತಿ ಮಾಡಿಕೊಂಡೆ. ನಿನ್ನೆ
ಬರ್ರಪ್ಪ ಇಲ್ಲಿ ನಮ್ಮ ರೈಲ್ವೆ ಸ್ಟೇಷನ್ನಾಗ ಏನೋ ಒಂದು ಸಣ್ಣ ಕಾರ್ಯಕ್ರಮ ಅಂದ್ರೆ ಇಷ್ಟೊಂದು ಪ್ರಮಾಣದ ಜನ ಕಾರ್ಯಕರ್ತರು ತಾವು ಬಂದಿರಿ, ತಮ್ಮೆಲ್ಲರಿಗೆ ಅಭಿನಂದನೆ. ಇವತ್ತು ಈ ಕಾರ್ಯಕ್ರಮ ಏನಪ್ಪ ಅಂದ್ರೆ ಒಂದು ಸ್ಟೇಷನು ಒಂದು ಪ್ರಾಡಕ್ಟ್ ಅಂದ್ರೆ ನಮ್ಮಲ್ಲಿ ಬೆಳೆಯತಕ್ಕಂಥ ಬೆಳೆಗಳಿಗೆ ಇಲ್ಲಿ ಪ್ರತಿ ದಿವಸನೂ ಇಲ್ಲಿ ಮಾರ್ಲಿ ರೈಲ್ವೆ ಸ್ಟೇಷನ್ದಲ್ಲಿ ಅಂತ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಜನರಿಗೆ ಸಾಮಾನ್ಯ ಯಾರು ಕೆಲಸ ಇಲ್ಲ ಅವ್ರಿಗೂ ಕೂಡ ಒಂದು ಕೆಲಸ ಕೊಡ್ತಕ್ಕಂಥ ಪ್ರಯಾಸ ನಮ್ಮ ಪ್ರಧಾನಿ ಮಂತ್ರಿಗಳು ಆ ಚಿಂತನೆಯನ್ನ ಮಾಡಿ ಇವತ್ತು ಸುಮಾರು 21 ರಾಜ್ಯಗಳಲ್ಲಿ ಈ ಒಂದು ವ್ಯವಸ್ಥೆಯನ್ನ ಪ್ರಾರಂಭ ಮಾಡ್ಯಾರ. ಅದರ ಜೊತೆಗೆ 3 ನಮ್ಮ ಏನು ಕೇಂದ್ರಾಡಳಿತ ಪ್ರದೇಶಗಳಲ್ಲಿಯೂ ಕೂಡ ಈ ವ್ಯವಸ್ಥೆಯನ್ನು ಅಳವಡಿಸಿದ್ದಾರೆ ಅನ್ನತಕ್ಕಂಥ ಮಾತವನ್ನು ಹೇಳಿ, ಇದರ ಸಲುವಾಗಿ ದೇಶದಲ್ಲಿ ಒಟ್ಟು 85,000 ಕೋಟಿ ರೂಪಾಯಿಗಳು ರೈಲ್ವೆ ಸ್ಟೇಷನ್ ಹಿಡ್ಕೊಂಡು ಬೇರೆ ಬೇರೆ ರೈಲ್ವೆ ಇಲಾಖೆಯ ಕೆಲಸವನ್ನು ಹಿಡ್ಕೊಂಡು ಇವತ್ತು 85,000 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಈ ಕೆಲಸವನ್ನು ಪ್ರಾರಂಭ ಮಾಡ್ಯಾರ. ನಿಮ್ಮೆಲ್ಲರ ಪರವಾಗಿ ನಾನು ಈ ದೇಶದ ಪ್ರಧಾನಮಂತ್ರಿಗಳಿಗೆ ನನ್ನ ಅಭಿನಂದನೆಯನ್ನ ನಾನು ಕೊಟ್ಟು, ಬಹಳ ಜನ ಹೇಳ್ತಾರ ಅವರೆಲ್ಲ ಮೂಲಿಗೆ ಹೋಗ್ತಾರ್ರಿ, ಎಲ್ಲರೂ ಮೂಲಿಗೆ ಹೋಗ್ತಾರೆ, ಯಾರೂ ಉಳಿಯಂಗಿಲ್ಲ. ನರೇಂದ್ರ ಮೋದಿ ಅವರ 3ನೇ ಸಲ ಈ ದೇಶದ ಪ್ರಧಾನಮಂತ್ರಿ ಆಗೋರು ಜಗತ್ತಿನಲ್ಲಿ ಯಾರೂ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನತಕ್ಕಂಥ ಮಾತವನ್ನ ಬಹಳ ಸ್ಪಷ್ಟವಾಗಿ, ಯಾಕಂತಂದ್ರೆ ಜನರ ಪ್ರತಿಯೊಬ್ಬ ನರನಾಡಿಗಳಲ್ಲಿ ಅದು ಏನದಪ್ಪ ಅಂದ್ರೆ ನರೇಂದ್ರ ಮೋದಿ ಅನ್ನತಕ್ಕಂಥ ಶಬ್ದ ತುಂಬಿಕೊಂಡದ. ಅದು ಯಾರೂ ಅದನ್ನ ಅಳಕಿಸ್ಲಕ್ಕಾಗೋದಿಲ್ಲ. ಎಲ್ಲೇ ಒಂದು ಕಾಗದ ಮೇಲೆ ಎಲ್ಲೇ ಬದರ ಅಳಕಿಸ್ತೀರಿ, ಆದ್ರೆ ಹೃದಯದಲ್ಲಿ ಅಥವಾ ನರನಾಡಿಗಳಲ್ಲಿ ಬರೆದಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಪ್ರಧಾನಮಂತ್ರಿ ಹೆಸರನ್ನ ಯಾರೂ ಈ ಜಗತ್ತಿನಲ್ಲಿ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನತಕ್ಕಂಥ ಮಾತವನ್ನ ಮತ್ತೊಂದು ಸಲ ನಾನು ಹೇಳಿ